ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತು ಒಂದು ರ್ಯಾಂಡಮ್ ಡೇ ವ್ಲಾಗ್ ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ. ಸೊ ಹೊರಗಡೆ ಹೋಗ್ತಿದ್ದೆ ಆಫ್ಟರ್ ಲಾಂಗ್ ಟೈಮ್. ನಾನು ಮಮ್ಮಿ ಹೊರಗೆ ಹೋಗಿ ತುಂಬ ದಿನ ಆಗಿತ್ತು. ಸೊ ಸ್ವಲ್ಪ ಹೊರಗೆ ಹೋಗೋಣ, ಒಂದು ಒಳ್ಳೆ ಲಂಚ್ ಮಾಡಿಕೊಂಡು ಹಾಗೆ ಸ್ವಲ್ಪ ಮಾಲಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ರೆಡಿ ಆಗಿದ್ದೀನಿ. ಸೊ ಎಸ್ ಗೈಸ್, ಇವತ್ತಿಂದ ಔಟ್ಫಿಟ್. ಸೊ ಎಸ್ ಗೈಸ್, ಸೊ ನನ್ನ ಔಟ್ಫಿಟ್ ನೋಡಿದ್ರಿ. ಇವಾಗ ಜಸ್ಟ್ ಬ್ಯಾಗ್ ತೊಗೋಬೇಕು ಆ್ಯಂಡ್ ಚಪ್ಪಲಿ ಚೇಂಜ್ ಮಾಡಿಕೊಂಡು ಹೊರಡಬೇಕು. ಇವತ್ತು ಏನಂತಂದರೆ ನನಗೆ ಕಾರ್ ಇಲ್ಲ. ಸೊ ನನ್ನ ಕಾರ್ ರಿಪೇರಿ ಆಗಿದೆ. ಅದು ಸಂಡೇ ಅಥವಾ ಮಂಡೇಗೆ ನಾಡಿದ್ದಿಗೆ ರೆಡಿಯಾಗಿ ಬರೋದು. ಸೊ ಟೂ ವೀಲರಲ್ಲಿ ಹೋಗಬೇಕು. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಟೂ ವೀಲರ್ ತೊಗೊಂಡು ಹೋಗ್ತಿರೋದು ದೂರ. ಸೊ ಹೆಲ್ಮೆಟ್ ಎಲ್ಲ ಹಾಕ್ಕೋಬೇಕು. ಹೇರ್ ಸ್ಟೈಲ್ ಎಲ್ಲ ಸ್ವಲ್ಪ ಹಾಳಾದರೂ ಆಗಬಹುದು, ಬಟ್ ಇಟ್ಸ್ ಓಕೆ, ಆಪ್ಷನ್ ಇಲ್ಲ. ಟೂ ವೀಲರಲ್ಲಿ ಹೋಗ್ತಾ ಇದ್ದೀನಿ. ಸೊ ಎಸ್ ಗೈಸ್, ಲೆಟ್ಸ್ ಗೋ. 1 hour later. ಈಗ ಬಂದು ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿದ್ದಾಗಿದೆ ಗಾಡಿನ. ಮೈ ಮಾಮ್ ಇಸ್ ಆ್ಯಂಗ್ರಿ, ಬಟ್ ಬಂದ ತಕ್ಷಣ ಬೈತಾ ಇದ್ದಾಳೆ ಗೈಸ್. ನನಗೇನು ಗೊತ್ತಿರುತ್ತೆ ಎಲ್ಲಿದೆ ಅಂತ. ಸೊ ಫಸ್ಟ್ ಬಂದ ತಕ್ಷಣ ನಮ್ಮ ಅಮ್ಮಂಗೆ ಹೊಟ್ಟೆ ಸಿಕ್ಕಾಪಟ್ಟೆ ಅಷ್ಟು ಬಿಟ್ಟಿದೆ. ಇವಾಗ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡ್ಬಿಡೋಣ ಅಂತ ಹೊಟ್ಟೆ ಅಷ್ಟುತ್ತಾ ಇದೆ. ಟೈಮ್ ಇಸ್ 12 ಸಮಥಿಂಗ್. ಸೊ ಈಗ ಫಸ್ಟ್ ಹೋಗಿ ಊಟ ಮಾಡಿ ಬರೋಣ. ಫೈನಲ್ ಆಗಿ ಬಾರ್ಬಿಕ್ಯೂ ನೇಷನ್ಗೆ ಊಟಕ್ಕೆ ತಿನ್ನೋಣ ಅಂತ ಬಂದ್ವಿ. ಇಲ್ಲಿಂದ ತಿನ್ಕೊಂಡು ದೆನ್ ನಾವು ಒಳಗಡೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತೀವಿ. ಫಸ್ಟು ಹೊಟ್ಟೆಗೆ ಹಾಕೋಬೇಕು ಗೈಸ್, ಆಮೇಲೆ ಮಿಕ್ಕಿದ್ದು. ಈಗ ಫೈನಲ್ ಆಗಿ ಬಂದು ಕೂತಿದ್ದೀವಿ. ನಮಗೆ ಗೋಲ್ಗಪ್ಪ ಕೊಟ್ಟಿದ್ದಾರೆ ಇಲ್ಲಿ. ಸೊ ಗೋಲ್ಗಪ್ಪ ಟ್ರೈ ಮಾಡೋಣ. ಸೊ ಈಗ ಫಸ್ಟು ಪಾನಿಪುರಿನ ಬಂದವ್ರು ಸರ್ವ್ ಮಾಡಿದ್ರು. ಪಾನಿಪುರಿ ಟೇಸ್ಟ್ ಚೆನ್ನಾಗಿತ್ತು. ಸ್ವಲ್ಪ ಹುಳಿಯಾಗಿ ತುಂಬ ಚೆನ್ನಾಗಿತ್ತು. ಆಮ್ಚೂರ್ ಪೌಡ್ರದ್ದು ಫ್ಲೇವರ್ ಸ್ವಲ್ಪ ಜಾಸ್ತಿನೇ ಫೀಲ್ ಆಗ್ತಿತ್ತು ನನಗೆ, ಬಟ್ ಸಖತ್ತಾಗಿತ್ತು. ಸೊ ಫಸ್ಟು ಪಾನಿಪುರಿ ತಿಂದಿದ್ದು ಟೇಸ್ಟ್ ಬಡ್ಸ್ ಎಲ್ಲ ಹಾಗೆ ಎದ್ದುಬಿಡ್ತು. ಸೊ ಫಸ್ಟ್ ಅವ್ರು ಪಾನಿಪುರಿನೇ ಸರ್ವ್ ಮಾಡಿದ್ರು. ದೆನ್ ಇದಾದಮೇಲೆ ವೆಜ್ಜದು ಬಾರ್ಬಿಕ್ಯೂನ ಸ್ಟಾರ್ಟರ್ಸ್ನ ತಂದಿಟ್ಟರು. ಇದರಲ್ಲಿ ಪನ್ನೀರು, ಪೈನಾಪಲ್, ಬ್ರಾಕಲಿ, ಮಶ್ರೂಮ್ ಮತ್ತು ಕಾರ್ನ್ ಇತ್ತು. ಅದಕ್ಕೆ ಸೈಡ್ಸಲ್ಲಿ ಮಯೋನೀಸು ಮತ್ತು ಸಾಸಸ್ಸು, ಚಟ್ನಿ ಎಲ್ಲ ಇಟ್ಟಿದ್ರು. ಸೊ ನಾನು ಫಸ್ಟು ಬ್ರೋಕಲಿ ಸರ್ವ್ ಮಾಡಿಕೊಂಡೆ. ನನಗೆ ಬ್ರೋಕಲಿ ತುಂಬ ಇಷ್ಟ, ವೆರಿ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ಆಲ್ಸೋ ಈಗ ಡಯಟ್ ಮಾಡ್ತಿರೋರಿಗೆ ಈ ಥರ ಬಾರ್ಬಿಕ್ಯೂ ಅಲ್ಲಿ ತಿನ್ನೋದು ತುಂಬಾ ಒಳ್ಳೆಯದು. ಅದು ಬ್ರೋಕಲಿ ಇಂಥದ್ನೆಲ್ಲ. ದೆನ್ ಅದಾದಮೇಲೆ ಚಿಕನ್ ಲೆಗ್ ಪೀಸು, ಶೀಖ್ ಕಬಾಬು ಮತ್ತು ಇದೆಲ್ಲ ತಂದಿಟ್ಟರು. ಇದೂ ತುಂಬಾ ಟೇಸ್ಟಿಯಾಗಿತ್ತು. ಲೈಕ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಬಾರ್ಬಿಕ್ಯೂ ನೇಷನ್ಗೆ ಬಂದಿದ್ದು ಆಲ್ಮೋಸ್ಟ್ ಒಂದು 2 to 3 years ಆದಮೇಲೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದ್ರದ್ದು ಟೇಸ್ಟ್ನ ಸಖತ್ತಾಗಿಯೇ ಎನ್ಹ್ಯಾನ್ಸ್ ಮಾಡಿದ್ದಾರೆ. ಲೆಗ್ ಪೀಸು ತುಂಬ ಚೆನ್ನಾಗಿತ್ತು. ಸೊ ಇದು ನಾನು ಲುಲ್ಲು ಮಾಲಲ್ಲಿರುವಂಥ ಬಾರ್ಬಿಕ್ಯೂ ನೇಷನ್ಗೆ ಬಂದಿದ್ದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇಲ್ಲಿ ಈಗ ಬುಫೆಗೆ ಬಂದ್ವಿ. ಜಾಮೂನು, ಪಾಯಸ ಮತ್ತು ಮೂಂಗ್ ದಾಲ್ ಹಲ್ವಾ ಆ್ಯಂಡ್ ಬ್ರೌನಿನ ಇಟ್ಟಿದ್ರು. ಆ ಕಡೆ ಸೈಡ್ ಪಾವ್ ಬಜ್ಜಿ ಮತ್ತು ಲೈವ್ ಕೌಂಟರ್ಸ್ ಎಲ್ಲ ಕೂಡ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಚಿಕನ್ ಮ್ಯಾಂಚೋ ಸೂಪ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಫಿಶ್ ಕರಿ ದಿ ಬೆಸ್ಟ್, ಅಲ್ಟಿಮೇಟ್ ಅಂದರೆ ಫಿಶ್ ಕರಿನೇ. ನಾನು ಈ ಥರ ಫಿಶ್ ಕರಿ ಇಲ್ಲಿ ಬಾರ್ಬಿಕ್ಯೂ ನೇಷನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಕೋಸ್ಟಲ್ ಫಿಶ್ ಕರಿ. ಆ್ಯಂಡ್ ಇದು ಬಂದುಬಿಟ್ಟು ನಲ್ಲಿ ನಿಹಾರಿ ಥರ, ಅದು ಸಖತ್ತಾಗಿತ್ತು ವಿತ್ ಎಗ್ ಫ್ರೈಡ್ ರೈಸ್ ವಾಸ್ ಓಕೆ. ಇದು ಬಂದುಬಿಟ್ಟು ಚಿಕನ್ ಕಡಾಯಿ, ಅದು ನಾನು ಓಕೆ ಆಗೇ ಇತ್ತು, ಅದು ಕೂಡ ನಾರ್ಮಲ್ ಆಗೇ ಇತ್ತು. ಇದು ದಾಲು, ಅದಾದಮೇಲೆ ಇದು ಬಂದುಬಿಟ್ಟು ವೆಜ್ ಕಡಾಯಿ. ಆ್ಯಂಡ್ ದಿಸ್ ಈಸ್ ರೈಸ್ ಆ್ಯಂಡ್ ಪನ್ನೀರ್ ಸಮಥಿಂಗ್. ಆ್ಯಂಡ್ ಇದು ಬಂದುಬಿಟ್ಟು ಪಾಸ್ತಾ. ಸೊ ಪಾಸ್ತಾನ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಯಾವಾಗಲೂ ಪಾಸ್ತಾ ಎಲ್ಲ ಕಡೆ ತಿಂತೀವಿ ಅಂತ. ಇಲ್ಲಿ ನೂಡಲ್ಸು ಮತ್ತು ಮಂಚೂರಿ ಇದೆ. ದೆನ್ ಈ ಕಡೆ ಸೈಡ್ ಬಂದುಬಿಟ್ಟು ಡೆಸರ್ಟ್ಸ್ ಇಟ್ಟಿದ್ದಾರೆ. ಸೊ ತುಂಬ ಥರ ಡೆಸರ್ಟ್ಸ್ ಇಲ್ಲಿ, ಫ್ರೂಟ್ ಸಲಾಡ್ ಇದೆ ಆ್ಯಂಡ್ ಫಿರ್ನಿ, ಅದು ಇದು ಎಷ್ಟು, ಮತ್ತು ಪೇಸ್ಟ್ರೀಸು, ತುಂಬ ಥರ ಡೆಸರ್ಟ್ಸ್ ಇಟ್ಟಿದ್ದಾರೆ. ಈ ಕಡೆ ಸಲಾಡ್ಸ್ ಆ್ಯಂಡ್ ಕರ್ಡ್ ರೈಸ್ ಇಟ್ಟಿದ್ದಾರೆ. ಎಲ್ಲ ಥರ ವೆಜಿಟೇಬಲ್ಸ್ ಇದೆ, ಕರ್ಡ್ ರೈಸ್ ಇದೆ. ಆ್ಯಂಡ್ ಬಿರಿಯಾನಿ ಬಿರಿಯಾನಿ ಎಲ್ಲೂ ಕಾಣಿಸ್ತಿಲ್ಲ ಅಂತ ಅನ್ಕೊತಾ ಇದ್ದೆ. ಸೊ ಬಿರಿಯಾನಿ ಕೌಂಟರ್ನ ಸಪ್ರೇಟಾಗಿ ಈ ಕಡೆ ಸೈಡ್ ಇಟ್ಟಿದ್ದಾರೆ. ಸೊ ಇದು ಚಿಕನ್ ದಮ್ ಬಿರಿಯಾನಿ ಆ್ಯಂಡ್ ಇದು ಬಂದುಬಿಟ್ಟು ವೆಜ್ ದಮ್ ಬಿರಿಯಾನಿ. ಸೊ ಬಿರಿಯಾನಿ ಮತ್ತು ಸ್ವಲ್ಪ ರೈಸ್ನೆಲ್ಲ ಸರ್ವ್ ಮಾಡ್ಕೊಂಡ್ವಿ. ಇಲ್ಲಿ ನಾನು ಎಗ್ ರೈಸು ಮತ್ತು ಮಟನ್ನು ಮತ್ತು ಫಿಶ್ ಕರಿ ತೊಗೊಂಡಿದ್ದೀನಿ. ಆ ಕಡೆ ಇನ್ನೊಂದು ಪ್ಲೇಟಲ್ಲಿ ಮಮ್ಮಿಗೆ ಬಿರಿಯಾನಿ ಮತ್ತು ವೈಟ್ ರೈಸ್ ತೊಗೊಳಕ್ಕೆ ಹೇಳಿದ್ದೆ. ಸೊ ಬಿರಿಯಾನಿ ಟೇಸ್ಟ್ ವಾಸ್ ನಾಟ್ ಓಕೆ, ಚೆನ್ನಾಗಿತ್ತು, ನಾರ್ಮಲ್ ಆಗಿತ್ತು. ನನಗೇನು ಅಷ್ಟು ಇಷ್ಟ ಆಗಲ್ಲ. ನನಗೆ ಫಿಶ್ ಕರಿದೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನು ನಾನು
ಏನಂತಾರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಫಿಶ್ ಕರಿ ವಾಸ್ ಅಲ್ಟಿಮೇಟ್. ಸೊ ಈಗ ನೆಕ್ಸ್ಟ್ ಎಲ್ಲ ತಿಂದಾಯಿತು, ಡೆಸರ್ಟಿಗೆ ಬಂದ್ವಿ. ಜಾಮೂನ್ ಬಿಸಿಯಾಗಿತ್ತು, ಸಖತ್ತಾಗಿತ್ತು ಜಾಮೂನು. ಆ್ಯಂಡ್ ಪೇಸ್ಟ್ರೀಸ್ ಬಂದುಬಿಟ್ಟು ಇಟ್ ವಾಸ್ ಲೈಕ್ ನಾರ್ಮಲ್ ಪೇಸ್ಟ್ರೀಸ್ ಥರನೇ ಇತ್ತು, ಸ್ವಲ್ಪ ಕ್ರೀಮ್ ಜಾಸ್ತಿ ಇತ್ತು ಅಂತ ಫೀಲ್ ಆಯಿತು. ಆ್ಯಂಡ್ ನನಗೆ ಐಸ್ ಕ್ರೀಮ್ ವಿತ್ ಜಾಮೂನ್ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನಲ್ಲಿ ಬ್ರೌನಿ ಜೊತೆಗೆ ತೊಗೊಂಬಂದೆ. ನಂಗೆ ಬ್ರೌನಿ ಸ್ವಲ್ಪ ಗಟ್ಟಿ ಇತ್ತು ಅನಿಸ್ತು. ಅಪಾರ್ಟ್ ಫ್ರಮ್ ಬ್ರೌನಿ, ಜಾಮೂನ್ ಜೊತೆಗೆ ಇಟ್ ವಾಸ್ ಲೈಕ್ ಅಲ್ಟಿಮೇಟ್. ಸೊ ಯಾರ್ಯಾರು ಟ್ರೈ ಮಾಡಿಲ್ಲ ಗೈಸ್, ಪ್ಲೀಸ್ ಟ್ರೈ ಮಾಡಿ. ಜಾಮೂನ್ ವಿತ್ ಐಸ್ ಕ್ರೀಮ್ ಈಸ್ ದಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನ್ನ ಫೇವ್ರೆಟ್ ಅದು. ಆ್ಯಂಡ್ ಪಾಯಸಮ್ ಟ್ರೈ ಮಾಡಿದೆ, ಅದೂ ತುಂಬ ಬಿಸಿ ಇತ್ತು ಆ್ಯಂಡ್ ತುಂಬ ಸಟಲಾಗಿತ್ತು. ಓವರ್ ಸ್ವೀಟ್ ಆಗಿರಲಿಲ್ಲ, ಒಂದು ತುಂಬ ಸಪ್ಪೆ ಇತ್ತು. ನನಗೆ ಅಷ್ಟು ಇಷ್ಟ ಆಗಿಲ್ಲ. ಫೈನಲ್ ಆಗಿ ತಿಂದುಬಿಟ್ಟು ಆಚೆ ಬಂದ್ವಿ. ಹೊಟ್ಟೆ ಫುಲ್ ಲೋಡ್ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಫುಲ್ ಲೋಡು. ಇವಾಗ ಸ್ವಲ್ಪ ಹೋಗ್ಬಿಟ್ಟು ಕರಗಿಸ್ಬೇಕು. ಈಗ ಝೂಡಿಯೋಗೆ ಬಂದ್ವಿ ಶಾಪಿಂಗಿಗೆ. ಸೊ ಇಲ್ಲಿ ಫುಲ್ ಇವಾಗ ವಿಂಟರ್ ಅಲ್ವಾ, ವಿಂಟರ್ ಕಲೆಕ್ಷನ್ಸ್ ಇಟ್ಬಿಟ್ಟಿದ್ದಾರೆ. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನಂಗೆ ಯೂಶ್ವಲಾಗಿ ಝೂಡಿಯೋಲ್ಲಿ ತುಂಬಾ ಇಷ್ಟ. ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಆ್ಯಂಡ್ ಮೆಟೀರಿಯಲ್ಲು ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ವರ್ತಾಗೂ ಇರುತ್ತೆ. ನಾವು ಕೊಡೋ ದುಡ್ಡಿಗೆ ಇಟ್ ಈಸ್ ವೆರಿ ವರ್ತ್ ಅಂತ ನನಗೆ ಅನಿಸುತ್ತೆ. ಅಲ್ಲಿ ಇಲ್ಲಿ ತೊಗೊಳ್ಳೋದು, ಇದೇ ಬಟ್ಟೆಗಳನ್ನ ಬೇರೆ ಕಡೆ ಬ್ರ್ಯಾಂಡೆಡ್ ಇದರಲ್ಲಿ ತೊಗೊಂಡಾಗ ಲೈಕ್ ಇಟ್ಸ್ ಸೋ ಎಕ್ಸ್ಪೆನ್ಸಿವ್. ಬಟ್ ಇಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗೂ ಇರುತ್ತೆ ಆ್ಯಂಡ್ ಕ್ವಾಲಿಟಿ, ಕಲೆಕ್ಷನ್, ಎವ್ರಿಥಿಂಗ್ ಈಸ್ ವೆರಿ ಗುಡ್. ಮೆಟೀರಿಯಲ್ಲು ಅಷ್ಟೇ ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ನಾನು ಜಾಸ್ತಿ ಯೂಶ್ವಲಾಗಿ ಝೂಡಿಯೋಲೇನೇ ಶಾಪಿಂಗ್ನ ಮಾಡೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಝೂಡಿಯೋ. ಸೊ ನೋಡ್ತಾ ಇದೆ, ತುಂಬ ಹೊಸ ಕಲೆಕ್ಷನ್ಸ್ಗಳು ಬಂದಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ಒಂದು ಒಳ್ಳೆ ಇವತ್ತು ಶಾಪಿಂಗ್ ಮಾಡ್ಕೋಬೇಕು ಅಂತಾನೆ ಪ್ಲ್ಯಾನ್ ಹಾಕ್ಕೊಂಡೇ ಬಂದಿರೋದು. ಸೊ ಎಲ್ಲ ನೋಡ್ತಾ ಇದ್ದೀನಿ. ಕ್ರೌಡ್ ಹೆವಿ ಇತ್ತು, ಸೊ ಟ್ರೈ ಮಾಡಿ ನೋಡೋಕ್ಕಾಗಲಿಲ್ಲ. ಟ್ರೈ ಮಾಡಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕ್ರೌಡ್ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ. ಸೊ ಇವಾಗ ಎಲ್ಲ ತೊಗೊಂಡಿದ್ದು ಆಯಿತು. ಬಿಲ್ಲಿಂಗ್ ಕೌಂಟರ್ಗೆ ಬಂದಿದ್ದೀವಿ. ಈಗ ಬಿಲ್ ಮಾಡ್ಕೊಂಡು ಹೊರಡಬೇಕು, ಕ್ರೌಡ್ ಹೆವಿ ಇದೆ. 1 hour later. ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ ನಾನು ಮಮ್ಮಿ. ಸೊ ಕಾಫಿ ಕುಡ್ಕೊಂಡು ಬರ್ತೀವಿ. ರೂಮ್ ಎಷ್ಟು ಮೆಸ್ಸಿಯಾಗಿದೆ ನೋಡಿ ಗೈಸ್. ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕಿರೋದು, ಶಾಪಿಂಗ್ ಮಾಡಿ ತಂದಿರೋ ಐಟಮ್ಸ್ ಎಲ್ಲ ಹಾಗಾಗೇ ಇದೆ. ಇದನ್ನೆಲ್ಲ ಈಗ ಬಂದುಬಿಟ್ಟು ಇಲ್ಲಿ ಫುಲ್ ಈಗ ಕ್ಲೀನ್ ಮಾಡಬೇಕು. ನಾನು ಇನ್ನೂ 5 ಮುಖ ಕೂಡ ತೊಳೆದಿಲ್ಲ, ಹಂಗೆ ರೆಸ್ಟ್ ಮಾಡ್ತಾ ಇದ್ದೆ. ಈಗ ಹೋಗಿ ಕಾಫಿ ಕುಡ್ಕೊಂಡು ಬರ್ತೀನಿ. ತಲೆನೂ ಬಾಚಿಲ್ಲ, ನಾನು ತಲೆನೂ ಬಾಚ್ಕೋಬೇಕು. ಏನೂ ಮಾಡಿಲ್ಲ, ಹಂಗೆ ಬಂದು ಮಲಗಿರೋದು. ಇವಾಗ ಹೋಗಿ ಕಾಫಿ ಕುಡಿದು ಏನು ಮಾಡೋದು ಅಂತ ನೋಡೋಣ. ನೀವು ಅನ್ಕೊತೀರಾ ವೆಯ್ಟ್ ಲಾಸ್ ಬಗ್ಗೆ ಎಲ್ಲ ವೀಡಿಯೋ ಹಾಕ್ಬಿಟ್ಟು ಹಿಂಗೆ ತಿಂತೀನಿ, ಹಿಂಗೆ ಕುಡಿತೀನಿ ಅಂತ ಅಲ್ವಾ? ಆ್ಯಕ್ಚುಲಾಗಿ ಏನು ಗೊತ್ತಾ, ಮಾಡಿದಾಗೆಲ್ಲ ಮಾಡಿದ್ದಾಯ್ತು. ಈಗ ವೆಯ್ಟ್ ಲಾಸ್ ಆಗಿದ್ದೀನಿ. ವಾರಕ್ಕೆ ಒಂದು ದಿವಸ ಈ ಥರ ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಆ್ಯಂಡ್ ತಿಂದಮೇಲೆ ನನಗೆ ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಕ್ಲೀನಾಗಿ ಗೊತ್ತಿದೆ. ಸೊ ನಾನು ಇದು ಬ್ಯಾಲೆನ್ಸ್ ಮಾಡ್ಕೊಬಿಡ್ತೀನಿ. ನಾನು ಯಾವುದೇ ರೀತಿ ಡಯಟಿಗೆ ಸದ್ಯಕ್ಕೆ ಫಾಲೋ ಮಾಡ್ತಾಯಿಲ್ಲ. ಸೊ ನನಗೆ ಇಟ್ಸ್ ಓಕೆ, ನೋ ಇಶ್ಯೂಸ್. ನಮ್ಮಮ್ಮ ರೆಡಿಯಾಗಿ ಹೋಗ್ತಾ ಇದ್ದಾಳೆ. ನಾನು ಗಾಡಿ ತೊಗೊಂಡು ಹೊರಡ್ತೀನಿ. ನಾಯಿ ನೋಡಿ ಎಷ್ಟು ಕ್ಯೂಟಾಗಿ ಎತ್ಕೊಂಡು ಬರ್ತಿದೆ ಕಸನ. ಸೊ ಮಮ್ಮಿ ಲಿವಿಂಗ್ ಇವಾಗ ಹೋಗ್ತಾ ಇದ್ದೀವಿ ನಮ್ಮಮ್ಮ. ಈಗ ಮನೆ ಹತ್ರನೇ ಕಾಫಿ ಕುಡಿಯೋಕ್ಕೆ ಬಂದ್ವಿ. ನಾನು ಕಾಫಿ ಆ್ಯಂಡ್ ಮಮ್ಮಿ ಟೀ ತೊಗೊಂಡಿದ್ದಾರೆ, ನಾನು ಕಾಫಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಹಾಗೇ ಕೂತ್ಕೊಂಡು ಇಬ್ಬರೂ ಆರಾಮಾಗಿ ಕಾಫಿ ಟೀ ಕುಡಿತಾ ಇದ್ದೀವಿ. ಆ್ಯಂಡ್ ವೆದರ್ ಈಸ್ ಲೈಕ್ ಸಖತ್ತಾಗಿದೆ ಗೈಸ್. ವೆದರ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಒಂದು ದಿನದಲ್ಲಿ ಕಾಫಿ ಕುಡಿದ್ರೆ ಒಂಥರ ಲೈಫ್ ಬಂದಂಗೆ ಫೀಲ್ ಆಗುತ್ತೆ. ಐ ಜಸ್ಟ್ ಲವ್ ಕಾಫಿ ಲೈಕ್ ಎನಿಥಿಂಗ್. ಸೊ ಈಗ ನೋಡ್ವಿ ಎಷ್ಟು ಚೆನ್ನಾಗಿದೆ ಅಂತ ಈ ವೆದರಲ್ಲಿ. ಹಂಗೆ ಕೂತ್ಕೊಂಡಿಲ್ಲಿ ನಾನು ಮಮ್ಮಿ ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಕೂತಿದ್ದೀವಿ. ಸೋ ನೈಸ್. ವೆದರ್ ತುಂಬ ಸಖತ್ತಾಗಿದೆ, ತುಂಬ ಪ್ಲೆಸೆಂಟಾಗಿತ್ತಿದೆ. ಸೊ ವಿ ಆರ್ ಹ್ಯಾವಿಂಗ್ ಎ ಗುಡ್ ಟೈಮ್ ಟುಗೆದರ್. ಸೊ ಈವ್ನಿಂಗ್ ಟೈಮ್ಸ್ ಈ ಥರ ಸ್ಪೆಂಡ್ ಮಾಡೋದು ಸಖತ್ತಾಗಿರುತ್ತೆ. ಸೊ ಈಗ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಮಮ್ಮಿ ಬಟ್ಟೆ ಒಣಗಾಕಬೇಕು ಅಂತ ಹೇಳಿದ್ರು. ಸೊ ಬಟ್ಟೆ ಒಣಗಾಕೋಕ್ಕೆ ಬಂದಿದ್ದೀವಿ ಗೈಸ್. ಇಷ್ಟೊತ್ತು ಚೆನ್ನಾಗಿತ್ತು, ಮಾತಾಡ್ಕೊಂಡು ಹಾಗೆ ಕೂತ್ಕೊಂಡ್ಬಿಟ್ಟಿದ್ವಿ. ವಾಷಿಂಗ್ ಮಿಷಿನ್ ಹಾಕಿಟ್ಬಿಟ್ಟು ಹೋಗಿದ್ವಿ, ಇವಾಗ ಹಾಗಿತ್ತು. ಸೊ ಒಣಗಾಕ್ತಾ ಇದ್ದೀವಿ. ನಾನು ಮಮ್ಮಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಮ್ಮ ಅಷ್ಟೇ ನಿಮ್ಮ ಕೆಲಸ? ಇಲ್ಲ, ಈಗ ನಾನು ನಿಜವಾಗ್ಲೂ ಹೆಲ್ಪ್ ಮಾಡ್ತೀನಿ, ಬಟ್ ಅದನ್ನು ನಾನು ಶೂಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಅಲ್ಲಿ ಹೆಲ್ಪರ್.
ಹೆಲ್ಪ್ ಮಾಡಿ ಬರ್ತೀನಿ. ಸೊ ಫೈನಲಾಗಿ ಎಲ್ಲನೂ ಒಣಗಾಕಿದ್ವಿ. ಮಮ್ಮಿ ಕ್ಲಿಪ್ ಹಾಕ್ತಾ ಇದ್ದಾರೆ. ಸೊ ವೆದರ್ ಅಂತೂ ಸಖತ್ತಾಗಿದೆ. ಮೇಲ್ಗಡೆ ಫುಲ್ಲು ಕೋಲ್ಡಾಗಿ ತಂಪು ಗಾಳಿ, ತುಂಬ ಪ್ಲೆಸೆಂಟಾಗಿದೆ. ಸೊ ಇವತ್ತು ಡೇನೇ ತುಂಬ ಪ್ಲೆಸೆಂಟ್. ಸೊ ಇವತ್ತು ನಾನು ಮೇಕಪ್ನ ಹೇಗೆ ರಿಮೂವ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಮೇಕಪ್ನ ನಾನು ಹೇಗೆ ರಿಮೂವ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೇಕಪ್ ಅಂದರೆ ನಾನೇನು ಮೇಕಪ್ ಯಾಕೆ ಹಚ್ಕೊಂಡಿಲ್ಲ, ಜಸ್ಟ್ ಐಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಅಷ್ಟೇ ಹಚ್ಕೊಂಡಿರೋದು. ಯೂಶ್ವಲಾಗಿ ನಾನು ಜಾಸ್ತಿ ಏನು ಹಚ್ಚಕ್ಕೆ ಹೋಗೋದಿಲ್ಲ. ಒಂದೇ ಒಂದು ಸತಿ ಮಾತ್ರ ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋಗೆ ಅಂತ ಒಂದು ಟಿಂಟೆಡ್ ಮಾಯಿಶ್ಚರೈಸರ್ನ ಟ್ರೈ ಮಾಡಿದ್ದೆ. ಅಪಾರ್ಟ್ ಫ್ರಮ್ ದಟ್ ಡೈಲಿ ಎಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಫಸ್ಟು ನಾನು ಕಾಟನ್ ತೊಗೋತೀನಿ. ಸೊ ಕಾಟನ್ ಸ್ವ್ಯಾಬ್ಸ್ನ ತೊಗೋಬೋದು. ಆ್ಯಂಡ್ ಕೊಬ್ಬರಿ ಎಣ್ಣೆ ಗೈಸ್, ಬೇರೆ ಏನೂ ಇಲ್ಲ. ನಾನು ಯೂಸ್ ಮಾಡೋದು ಜಸ್ಟ್ ಕೋಕೋನಟ್ ಆಯಿಲ್. ಸೊ ಕೋಕೋನಟ್ ಆಯಿಲ್ನ ಈ ಥರ ಹಿಂಗೆ ಹಾಕ್ಕೊಂಡು ಜಸ್ಟ್ ನೋಡಿ ಐಲೈನರ್ ಕ್ಲೀನಾಗಿ ರಿಮೂವ್ ಆಯಿತು. ಸೊ ನಾನು ಹಾರ್ಷಾಗಿ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ ಅದು ಫೇಸ್ಗೆ, ಅಂದರೆ ಲೈಕ್ ಮೇಕಪ್ ರಿಮೂವರ್ ಅದಲ್ಲ. ಕೋಕೋನಟ್ ಈಸ್ ಅ ವೆರಿ ನ್ಯಾಚುರಲ್ ಆಗಿರೋದ್ರಿಂದ ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಸ್ಕಿನ್ನಿಗೆ ಕೂಡ ಕೋಕೋನಟ್ ಆಯಿಲ್ ಈಸ್ ಗುಡ್. ಒಳ್ಳೆ ಶೈನಿಂಗ್ ಕೊಡುತ್ತೆ. ಆ್ಯಂಡ್ ಕೋಕೋನಟ್ ಆಯಿಲಲ್ಲಿ ಮಸಾಜ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು. ಸೊ ಆ ಒಂದು ರೀಸನ್ಗೋಸ್ಕರ ಐ ಯೂಸ್ ಕೋಕೋನಟ್ ಆಯಿಲ್. ಲಿಪ್ಸಿಗೂ ಅದರಿಂದನೇ ನಾನು ಇದು ಮಾಡ್ಕೊತೀನಿ. ಯಾಕೆ ಅಂತಂದರೆ ಲಿಪ್ಸ್ಟಿಕ್ ಹಾಕಿರ್ತೀವಿ, ಬೆಳಗಿಂದ ಡ್ರೈ ಆಗಿರುತ್ತೆ. ಸೊ ಆ ಒಂದು ರೀಸನಿಂದ ನಾನು ಈ ಥರ. ಸೊ ಆಲ್ಮೋಸ್ಟ್ ಫುಲ್ ತೆಗ್ದಾಯಿತು ನಾನು ಕ್ಲೀನಾಗಿ. ಬಟ್ ಕಣ್ಣು ಕೆಳಗಡೆ ಇನ್ನೂ ಇದೆ. ಸೊ ಅದಕ್ಕೆ ನಾನು ಇಯರ್ಬಡ್ಸ್ನ ಯೂಸ್ ಮಾಡ್ತೀನಿ. ಕಣ್ಣು ಕೆಳಗಡೆ ಇರೋದನ್ನ ನಾವು ತೆಗೆದುಬಿಟ್ಟೆ ಮಲ್ಕೋಬೇಕು. ಹಂಗೆ ಬಿಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮದು ಕಾಜಲು ಒಳಗಡೆ ಸೆಟಲ್ ಆಗುತ್ತೆ. ಆವಾಗ ನಮಗೆ ಈ ಡಾರ್ಕ್ ಐಸ್ ಅಂದರೆ ಅಂಡರ್ ಐ ಬಂದುಬಿಟ್ಟು ಡಾರ್ಕ್ ಆಗುತ್ತೆ ನಮ್ಮದು. ಸೊ ಕಣ್ಣು ಕೆಳಗಡೆ ಕಪ್ಪಾಗೋದಕ್ಕೂ ಅದು ಒಂದು ರೀಸನ್ ಇರುತ್ತೆ. ಸೊ ಅದನ್ನು ನೀವೇನು ಮಾಡಿ, ಜಸ್ಟ್ ಇಟ್ಕೊಂಡು ಕಣ್ಣು ಕೆಳಗಡೆ ಕಾಜಲ್ನ ಹೆಂಗೆ ಹಾಕ್ತೀವಿ ಹಾಗೆ ಈ ಥರ ಕ್ಲೀನಾಗಿ ಅದು ಬಂದುಬಿಡುತ್ತೆ. ಸೊ ಆವಾಗ ಇಟ್ ಈಸ್ ವೆರಿ ಈಸಿ, ಅಂದರೆ ಕ್ಲೀನಾಗಿ ಆಚೆ ಬಂದುಬಿಡ್ಬೇಕು. ನಾನು ಕ್ಲೀನಾಗಿ 2 ಕಣ್ಣು ತೆಗ್ದಿದ್ದೀನಿ. ಇವಾಗ ಏನಿಲ್ಲ, ಜಸ್ಟ್ ಹೋಗ್ಬಿಟ್ಟು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಬಂದರೆ ಮುಗೀತು. ಸೊ ಎಸ್ ಗೈಸ್, ಮುಖ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಕ್ಲೀನಾಗಿ. ಆ್ಯಂಡ್ ನಂದು PM ರೂಟೀನು ಮುಗಿಸಿದ್ದೀನಿ. ಸೊ ನಂದು AM PM ರೂಟೀನ್ ಬೇಕು ಅಂತಂದರೆ ಅದು ನನ್ನ ವ್ಲಾಗ್ಸಲ್ಲಿದೆ, ಅದನ್ನು ನೀವು ಹೋಗಿ ಚೆಕ್ ಮಾಡಬಹುದು. ಸೊ ಎಸ್ ಗೈಸ್, ಇವತ್ತಿನ ಡೇ ಹೀಗೆ ಹೋಯಿತು. ತುಂಬ ಚೆನ್ನಾಗಿತ್ತು, ತುಂಬ ಪ್ಲೆಸೆಂಟ್ ಆಗಿತ್ತು. ಆಫ್ಟರ್ ಅ ಲಾಂಗ್ ಟೈಮ್ ಮಮ್ಮಿ ಜೊತೆಗೆ ಹೊರಗಡೆ ಹೋಗಿದ್ದೆ. ಐ ರಿಯಲಿ ಎಂಜಾಯ್ಡ್ ದ ಡೇ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ನಾನು ಯಾವ ಥರ ವ್ಲಾಗ್ಸ್ ಮಾಡಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ಸೊ ನಾನು ಅದೇ ಥರನೇ ಕಂಟೆಂಟ್ಗಳನ್ನ ಮಾಡ್ತೀನಿ. ಸೊ ಎಸ್ ಗೈಸ್, ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ಒಳ್ಳೆ ವ್ಲಾಗ್ ಒಂದಿಗೆ ನಿಮ್ಮನ್ನೆಲ್ಲ ನಾನು ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.